ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನಿರ್ಮಲಾ ಸೀತಾರಾಮನ್ ಅವ್ರನ್ನ ಭೇಟಿಯಾಗಿದ್ದಾರೆ. ಭೇಟಿಯಾಗಿರೋದು ಯಾಕೆ ಅಂದರೆ, ಕರ್ನಾಟಕದಲ್ಲಿ 60,000 ಕೋಟಿ ವಾರ್ಷಿಕವಾಗಿ ಗ್ಯಾರಂಟಿಗಳನ್ನು ಕೊಟ್ಟು ಹೊರೆ ಮಾಡ್ತಾ ಇದ್ದಾರೆ ಸರ್ಕಾರದ ಬೊಕ್ಕಸಕ್ಕೆ ಅನ್ನುವ ಒಂದು ದೂರನ್ನು ಅಲ್ಲೋಗಿ ಕೊಟ್ಟಿದ್ದಾರೆ. ಇದರ ಜೊತೆಗೇನೆ ಕರ್ನಾಟಕದಲ್ಲಿ ಯಾವ್ಯಾವ ರೀತಿ ಕರ್ನಾಟಕ ದಿವಾಳಿ ಆಗ್ತಾ ಇದೆ, ಈ ಒಂದು ಬೊಕ್ಕಸದಿಂದ ಹಣ ಹೇಗೆ ಖಾಲಿ ಆಗ್ತಾ ಇದೆ, ಇದನ್ನು ಕೇಂದ್ರ ವಿತ್ತ ಸಚಿವೆ, ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀನಿ. ಆ ಮುಖಾಂತರ ತಮ್ಮ ಕೋಪ ಏನಿತ್ತು ಅದನ್ನು ಯತ್ನಾಳ್ ಅವರು ತೀರಿಸ್ಕೊಂಡಿದ್ದಾರೆ. ಕಾಂಗ್ರೆಸ್ನ ಗ್ಯಾರಂಟಿಗಳು ರಾಜ್ಯದಲ್ಲಿ ಯಾವ ರೀತಿ ಜನರ ಕೈಗೂ ತಲುಪ್ತಾ ಇಲ್ಲ, ಇನ್ನೊಂದು ಕಡೆಯಲ್ಲಿ ಸರ್ಕಾರಕ್ಕೆ ಹೊರೆನೂ ಆಗ್ತಾ ಇದ್ದಾವೆ. ಅದರಿಂದ ಜನನೂ ತೃಪ್ತಿಯಾಗಿಲ್ಲ. ಬಸ್ ಹತ್ಕೊಂಡವ್ರು ಬೈಕೋತಾರೆ, ಗೃಹಲಕ್ಷ್ಮಿ ಬಂದಿಲ್ಲ ಅಂತ ಬೈಕೋತಾರೆ, ಅನ್ನಭಾಗ್ಯ ಏನಕ್ಕೆ ಇವ್ರು ದುಡ್ಡು ಕೊಡ್ತಾ ಇದ್ದಾರೆ, ಅಕ್ಕಿ ಕೊಡೋದಲ್ವಾ ಅಂತ ಅದಕ್ಕೂ ಬೈಕೋತಾ ಇದ್ದಾರೆ. ಇನ್ನು ಯುವ ನಿಧಿ ಎಲ್ಲಿ ಬರ್ತಾ ಇದೆ, ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಅದಕ್ಕೆ ಬೈಕೋತಾ ಇದ್ದಾರೆ. ಗೃಹ ಜ್ಯೋತಿ ಒಂದು ಓಕೆ ಅಟ್ಲೀಸ್ಟ್ ಏನೋ ಮಾಡಿದಾರಪ್ಪ, 200 ಯೂನಿಟ್ ಅಂತೂ ಕೊಡಲಿಲ್ಲ, ಅದಕ್ಕೂ ಬೈಕೊಂಡ್ರು. ಏನೋ ನಮ್ಮ ಏನು ಬಳಕೆ ಮಾಡ್ತಾ ಇದೀವೋ ಅದರಲ್ಲಿ ಬಹುತೇಕ ನಮಗೆ ಕರೆಂಟಿಂದ ಲಾಭ ಆಗಿದೆಯಪ್ಪ, ಪವರ್ ಅಂತೂ ಆ ಬಿಲ್ಲನ್ನು ಸರ್ಕಾರ ಭರಿಸ್ತಾ ಇದೆ, ಇದು ಓಕೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಒಟ್ಟಾರೆ ಇವ್ಯಾವುದು ಬೇಕಿರಲಿಲ್ಲಪ್ಪ. ಇದ್ರ ಬದಲು ಅಭಿವೃದ್ಧಿ ಕೆಲಸಗಳಿಗೆ ಹಣ ಕೊಟ್ಟಿದ್ದರೆ, ಜನರ ಜೀವನನ ಮೂಲಭೂತ ಸೌಕರ್ಯಗಳ ಮೂಲಕ ಅಭಿವೃದ್ಧಿ ಮಾಡಿದ್ದಿದ್ರೆ ಅವರೇ ಕಟ್ಕೊಂಡು ಹೋಗೋರು. ಇದರ ಬದಲು ಉದ್ಯೋಗನ ಸೃಷ್ಟಿ ಮಾಡ್ಬೋದಾಗಿತ್ತು, ಇದರ ಬದಲು ಆರೋಗ್ಯನ, ಶಿಕ್ಷಣನ ಉಚಿತ ಮಾಡ್ಬೋದಾಗಿತ್ತು ಅನ್ನೋದು ಯಾವಾಗಲೂ ಇರೋ ಚರ್ಚೆನೆ. ಆದರೆ ಈ ಯತ್ನಾಳ್ ಅವ್ರು ಏನು ಹೋಗಿ ಅಲ್ಲಿ ಹೇಳಿದ್ರೋ ಗೊತ್ತಿಲ್ಲ. ಆರ್ಥಿಕ ಮಂತ್ರಿಯವ್ರ ಜೊತೆ ಮಾತಾಡಿದ್ದೀನಿ, ಅದು ಕೂಡ ನಿರ್ಮಲಾ ಸೀತಾರಾಮನ್ ಅವರು ಅಂಥೇಳಿ. ಹೇಗೆ ಇತ್ತೀಚೆಗೆ ಸೌತ್ ನಾರ್ತ್ ಅಂತ ಬಂದಾಗ ಕರ್ನಾಟಕದವರು ಕನ್ನಡದ ರೀತಿಯಲ್ಲಿ ನಾರ್ತ್ ಇಂಡಿಯನ್ಸನ್ನು ಸಂಬೋಧಿಸ್ತಾರೆ, ಅವರನ್ನು ಕರೆಯುವಾಗ ಹಾಗೆ ಕರೀತಾರೆ ನಿರ್ಮಲಾ ಸೀತಾರಾಮನ್ ಅವರು. ನರೇಂದ್ರ ಮೋದಿ ಅವರು ಅಂತ ಕರೀತಾರೋ ಇಲ್ವೋ ಗೊತ್ತಿಲ್ಲ, ಯಾಕೆಂದರೆ ಅವರು ಅಂದರೆ ಅವರಿಗೆ ಬೇರೆಯೇ ಗೌರವ, ಜಿ ಅಂತಲೇ ಕರೀತಾರೆ ಅನಿಸುತ್ತೆ. ನಿರ್ಮಲಾ ಸೀತಾರಾಮನ್ ಅವರು ಅಂತ ಕರೆದಿದ್ದಾರೆ. ಸೊ ಅಂದರೆ ಟ್ವೀಟಲ್ಲಿ ಇದೊಂದು ಲೈನ್ ಮಾತ್ರ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತಾ ಇದೆ. ಒಟ್ಟಾರೆ ಕರ್ನಾಟಕ ದಿವಾಳಿ ಆಗ್ತಾ ಇದೆ ಅಂತ ಕೇಂದ್ರ ವಿತ್ತ ಸಚಿವರಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ ದೂರು ಕೊಟ್ಟು ಬಂದ ಹಾಗಿದೆ. ಇದೊಂಥರ ದೂರಿನ ಥರನೇ ಕಾಣಿಸ್ತಾ ಇದೆ.